ಸ್ನೇಹಿತರೆ, ಈ ಕೂಲಿ ಕೊಡುವುದು ಅಂದ್ರೆ ಏನು? ಯಾರಾದ್ರೂ ಕಾರ್ಮಿಕರು ಕೆಲಸ ಮಾಡಿಕೊಟ್ರೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ಹಣ ಕೊಡುವಂಥದ್ದು. ಆದ್ರೆ ಕೇರಳದಲ್ಲಿ ಕಮ್ಯುನಿಸ್ಟ್ ಸಂಘಟನೆಗಳದ್ದು ಒಂದು ಬೇರೆಯದೇ ರೀತಿಯ ಕೂಲಿ ಇದೆ. ಅದರ ಹೆಸರು ನೋಕು ಕೂಲಿ. ನೋಕು ಕೂಲಿ ಅಂದ್ರೆ ಕೆಲಸ ಮಾಡುವುದನ್ನ ನೋಡ್ತಾ ಕೂರುವವನಿಗೆ ನೀವು ಕೊಡಬೇಕಾದಂತಹ ಕೂಲಿ. ಅರೆ, ಹೀಗೂ ಉಂಟಾ ಅಂತ ಆಶ್ಚರ್ಯ ಪಡಬೇಡಿ, ಅದು ಇರೋದೇ ಹೀಗೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಕಾರ್ಮಿಕ ಸಂಘಟನೆಗಳು ಹುಟ್ಟು ಹಾಕಿ ನಡೆಸಿಕೊಂಡು ಬರ್ತಾ ಇರುವಂತಹ ಈ ನೋಕು ಕೂಲಿ ಪದ್ಧತಿಗೆ 50-60 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಈ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನಿಮಗೆ ಹೇಳುತ್ತೇವೆ. ಈಗ ನಿಮ್ಮ ಬಾಡಿಗೆ ಮನೆಯನ್ನ ಶಿಫ್ಟ್ ಮಾಡೋದಕ್ಕೆ ಅಂತ ಗೂಡ್ಸ್ ಆಟೋವನ್ನ ನೀವು ಕರೀತೀರಿ. ಆ ವಾಹನಕ್ಕೆ ನಿಮ್ಮ ಮನೆಯ ಎಲ್ಲ ಸಾಮಾನು ಸರಂಜಾಮುಗಳನ್ನ ನೀವು ಮತ್ತು ಆ ವಾಹನದ ಡ್ರೈವರ್ ಇಬ್ಬರೇ ಸೇರಿ ಎತ್ತಿಡ್ತೀರಿ. ಇದನ್ನೆಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಕಮ್ಯುನಿಸ್ಟ್ ಟ್ರೇಡ್ ಯೂನಿಯನ್ ನಿಂದ ನೇಮಿಸಲ್ಪಟ್ಟ ಒಬ್ಬ ನೋಟಗಾರ ನೋಡ್ತಾ ನಿಂತಿರ್ತಾನೆ. ಇನ್ನೇನು ನಿಮ್ಮ ಗೂಡ್ಸ್ ವಾಹನ ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಆತ ನಿಮ್ಮ ಹತ್ತಿರ ಬರ್ತಾನೆ. 2,000 ರೂಪಾಯಿ ಕೂಲಿ ಕೊಡಿ ಅಂತ ಕೇಳ್ತಾನೆ. ನೋಕು ಕೂಲಿ ಅಂದ್ರೆ ನೀವು ನಿಮ್ಮ ಮನೆಯ ಸಾಮಾನು ಸರಂಜಾಮುಗಳನ್ನ ಗೂಡ್ಸ್ ಆಟೋದೊಳಗೆ ಎತ್ತಿಡೋದನ್ನ ನೋಡೋದಕ್ಕಾಗಿ ಅವನಿಗೆ ಕೊಡಬೇಕಾದಂತಹ ಕೂಲಿ. ನೀವು ಕೊಡಲ್ಲ ಅಂತ ಹೇಳಲಿಕ್ಕಿಲ್ಲ, ಕೊಡ್ಲೇಬೇಕು. ಕೊಡದೇ ಇದ್ರೆ ಟ್ರೇಡ್ ಯೂನಿಯನ್ ಅವರು ಗುಂಪಾಗಿ ಬಂದು ಹೊಡೆದು ಬಡಿದಾದ್ರೂ ನಿಮ್ಮಿಂದ ಹಣ ಕಿತ್ಕೊಂಡು ಹೋಗ್ತಾರೆ. ನಿಮಗೆ ಇದು ತಮಾಷೆ ಅಂತ ಅನ್ನಿಸಬಹುದು, ಸುಳ್ಳು ಅಂತ ಅನಿಸಲೂಬಹುದು. ಆದರೆ ಇದೇ ವಿಷಯ ಪಾರ್ಲಿಮೆಂಟಿನಲ್ಲಿ ಕೂಡ ಚರ್ಚೆಯಾಗಿದೆ. ಪಾರ್ಲಿಮೆಂಟ್ ಕಡತಗಳಲ್ಲೂ ಕೂಡ ಇದು ದಾಖಲಾಗಿದೆ. You get off the bus, sir. Honorable members will find this interesting. Nowhere else you will find it. From the bus you have to remove your luggage. People are sitting on the ground. You will say, hey, please help me. Kitna dena hai? You will say some coolie and then you will have to bring the luggage down. Assume he has to be paid 50 rupees. You will actually have to pay 50 plus another 50. You will ask why? The other 50 is noku coolie. What is noku in the Malayalam, sir? Noku means look. Meaning, I will be sitting and watching here. I may be a CPM card holder. I will be sitting and watching, and the person, actual coolie brings the luggage down, he gets 50 rupees. But for me, being a card holder member, watching that act itself, I need to get 50 rupees. That is noku coolie for you, sir. ಇದು ಕೇವಲ ಇಂತಹ ಸಣ್ಣ ಸಣ್ಣ ವಿಷಯಗಳಿಗೆ ಮುಗಿದು ಬಿಡೋದಿಲ್ಲ. ಲಾರಿಗಳಿಗೆ ಮರಳು, ಇಟ್ಟಿಗೆ ಲೋಡ್ ಮಾಡಿಸುವಾಗ ಯಾವುದೇ ಫ್ಯಾಕ್ಟರಿಯ ಉತ್ಪನ್ನಗಳನ್ನ ಇನ್ಯಾವುದೋ ಏಜೆನ್ಸಿಯ ಗೋಡೌನ್ ಮುಂದೆ ಇಳಿಸುವಾಗ ಹೀಗೆ ಎಲ್ಲಿ ಬೇಕಾದರೂ ಕೂಡ ಕಮ್ಯುನಿಸ್ಟ್ ನೋಟಗಾರರು ಬಂದು ನೋಕು ಕೂಲಿ ಕೊಡಿ ಅಂತ ನಿಮ್ಮನ್ನ ಕೇಳಬಹುದು. ಕಾರ್ಪೊರೇಟ್ ಕಂಪನಿಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಸ್ಥೆಗಳು ಕೂಡ ತಮ್ಮ ನೌಕರರಿಂದ ಕೆಲಸ ಮಾಡಿಸಿಕೊಂಡರೂ ಈ ನೋಟಗಾರರಿಗೆ ನೋಕು ಕೂಲಿ ಕೊಡಲೇಬೇಕು. ಬರ್ತಾ ಬರ್ತಾ ಇದು ಎಲ್ಲಿಗೆ ಹೋಗಿ ಮುಟ್ಟಿತು ಅಂದ್ರೆ ಈ ನೋಕು ಕೂಲಿಗೆ ಭಯಪಟ್ಟು ದೊಡ್ಡ ದೊಡ್ಡ ಕಂಪನಿಗಳು ಕೇರಳದಲ್ಲಿ ಹೂಡಿಕೆ ಮಾಡೋದಕ್ಕೆ ಭಯಪಡತೊಡಗಿದ್ರು. ನೋಕು ಕೂಲಿಗಾರರ ಉಪಟಳದಿಂದ ಹೂಡಿಕೆದಾರರು ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅನ್ನೋ ತೀವ್ರ ಟೀಕೆಗಳನ್ನು ಎದುರಿಸೋಕೆ ಆಗದೆ ಕಮ್ಯುನಿಸ್ಟ್ ಪಕ್ಷದ ಪಿಣರಾಯಿ ವಿಜಯನ್ ಸರ್ಕಾರ 2018ರಲ್ಲಿ ಕೊನೆಗೂ ರಾಜ್ಯದಾದ್ಯಂತ ಅಧಿಕೃತವಾಗಿ ಈ ಪದ್ಧತಿಗೆ ನಿಷೇಧವನ್ನ ಹೇರಿತು. ಸರ್ಕಾರದ ನಿಷೇಧದ ನಂತರ ಕೇರಳ ಹೈಕೋರ್ಟ್ ಕೂಡ ನೋಕು ಕೂಲಿಯನ್ನ ಕಾನೂನು ಬಾಹಿರ ಅಂತ ಅಧಿಕೃತವಾಗಿ ಘೋಷಿಸಿತು. ಆದ್ರೆ ಒಂದು ಸಾರಿ ಮೈ ಬಗ್ಗಿಸದೆ ಹಣ ಸಿಗುತ್ತೆ ಅನ್ನೋದು ಗೊತ್ತಾದ ಮೇಲೆ ಅಷ್ಟು ಸುಲಭವಾಗಿ ಈ ಹವ್ಯಾಸವನ್ನ ಬಿಡೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಕೇರಳದಲ್ಲಿ ನೋಕು ಕೂಲಿ ಅನ್ನೋದು 2018ರಲ್ಲೇ ನಿಷೇಧ ಆಗಿದ್ರೂ ನಂತರವೂ ಅದು ನಡೀತಾನೆ ಇದ್ದಾವೆ. ಎಲ್ಲಿಯವರೆಗೆ ಅಂದ್ರೆ ಅದರ ನಿಷೇಧದ ನಂತರವೂ ಕೂಡ ತಿರುವನಂತಪುರಂನಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಸಂಬಂಧಿಸಿದ ಉಪಕರಣಗಳನ್ನು ಸಾಗಿಸ್ತಾ ಇದ್ದಂತ ಟ್ರಕ್ ಅನ್ನ ಈ ನೋಕು ಕೂಲಿಗಾರರು ತಡೆದು ಹಣ ಕೊಡುವಂತೆ ಧಮಕಿ ಹಾಕಿದ್ರು. ದುಡ್ಡು ಕೊಡುವವರೆಗೂ ಕೂಡ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದೊಳಗೆ ಆ ಟ್ರಕ್ ಅನ್ನ ಪ್ರವೇಶಿಸಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಕೊನೆಗೆ ಕಾರ್ಮಿಕ ಅಧಿಕಾರಿಗಳು, ಪೊಲೀಸರು ಮುಂತಾದವರೆಲ್ಲ ಅಲ್ಲಿಗೆ ಹೋಗಿ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ನಡೆಸಿದ ನಂತರವೇ ಟ್ರಕ್ ಅನ್ನ ಒಳಗೆ ಬಿಡಲಾಯಿತು. ತೀರಾ ಇತ್ತೀಚೆಗಷ್ಟೇ ಕೇರಳದಲ್ಲಿ ಒಣಕಸ ನಿರ್ವಹಣೆಯ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿರುವಂತಹ ಕ್ಲೀನ್ ಕೇರಳ ಕಂಪನಿ ಲಿಮಿಟೆಡ್ ಮಾಡ್ತಾ ಇರುವಂತಹ ತ್ಯಾಜ್ಯ ಸಾಗಣೆಯನ್ನ ತಡೆದು ದೊಡ್ಡ ಮೊತ್ತದ ನೋಕು ಕೂಲಿ ಬೇಡಿಕೆಯನ್ನ ಇಡಲಾಗಿತ್ತು. ಆಗ ಆ ಕಂಪನಿ ತ್ಯಾಜ್ಯ ಸಾಗಣೆಯನ್ನ ನಿಲ್ಲಿಸಬೇಕಾಗಿ ಬಂತು. ಅದು ಕೇವಲ 1-2 ದಿನಗಳಲ್ಲ, ತಿಂಗಳುಗಳ ಕಾಲ ತ್ಯಾಜ್ಯ ವಿಲೇವಾರಿಯನ್ನೇ ಸ್ಥಗಿತಗೊಳಿಸಬೇಕಾಯಿತು. ಈ ವಿಷಯ ಹೈಕೋರ್ಟ್ ವರೆಗೂ ಹೋಗಿ ಅಂತೂ ಇದೀಗ ತ್ಯಾಜ್ಯ ನಿರ್ವಹಣೆಯ ಕಾರ್ಯ ಮತ್ತೆ ಪ್ರಾರಂಭ ಆಗಿದೆ. ಅದೇನೇ ಇರಲಿ, ಅತಿ ಹೆಚ್ಚು ಸುಶಿಕ್ಷಿತರು ಇರುವಂತಹ ರಾಜ್ಯ ಅನ್ನುವ ಹೆಗ್ಗಳಿಕೆ ಹೊಂದಿರುವಂತಹ ಕೇರಳದಲ್ಲಿ ಇಂತಹದ್ದೊಂದು ಅಮಾನವೀಯ ಪದ್ಧತಿ ಬಳಕೆಯಲ್ಲಿರೋದು ವಿಪರ್ಯಾಸದ ಸಂಗತಿ.